ಸ್ನೇಹಿತರೆ, ನಾವು ಯಾವುದೇ ರೀತಿಯ ಆಹಾರವನ್ನು ಹೇಗೆ ತಿಂದರೂ ಕೂಡ ಅದರ ನೇರವಾದ ಪ್ರಭಾವ ನಮ್ಮ ಶರೀರದ ಮೇಲಂತೂ ಬೀಳುತ್ತದೆ. ಜೊತೆಗೆ ನಮ್ಮ ವ್ಯವಹಾರ ಮತ್ತು ಆಚರಣೆಯ ಮೇಲೂ ಬೀಳುತ್ತದೆ. ಇಲ್ಲಿ ನಮ್ಮ ವ್ಯವಹಾರ ಆಚರಣೆ ಹೇಗಿರುತ್ತದೆಯೋ ಅದರ ಮೇಲೆಯೇ ನಮ್ಮ ಜೀವನದ ಯಶಸ್ಸು ಮತ್ತು ಸೋಲು ಕೂಡ ನಿರ್ಧಾರ ಆಗಿರುತ್ತೆ. ಸ್ನೇಹಿತರೆ, ಆಹಾರ ಹೇಗಿರಬೇಕು, ಹೇಗೆ ಊಟವನ್ನು ಮಾಡಬೇಕು, ಇಲ್ಲಿ ಊಟ ಮಾಡುವಂಥ ಸಮಯದಲ್ಲಿ ಯಾವ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕು, ಇವುಗಳ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ತಯಾರಿಸಲಾದ ಅಡುಗೆ ಯಾವತ್ತಿಗೂ ನಮಗೆ ಲಾಭಗಳನ್ನೇ ಕೊಡುತ್ತವೆ. ಇದಷ್ಟೇ ಅಲ್ಲದೆ ನಮ್ಮ ಶಾಸ್ತ್ರದಲ್ಲಿ ಈ ರೀತಿ ಹೇಳಿದ್ದಾರೆ, ಅಡುಗೆಯನ್ನು ತಯಾರಿಸುವಂಥವರು ಕೂಡ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಇದರಿಂದ ಅವರು ತಯಾರಿಸಿದಂಥ ಅಡುಗೆಯಿಂದ ಕುಟುಂಬದವರಿಗೆಲ್ಲ ಲಾಭಗಳು ಸಿಗುತ್ತವೆ. ವಿಶೇಷವಾಗಿ ಮನೆಯ ಹೆಣ್ಣು ಮಕ್ಕಳು ಆ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಕೊಂಡು ಅಡುಗೆಯನ್ನು ತಯಾರಿಸಿದರೆ ಆ ಮನೆಯಲ್ಲಿ ಯಾವತ್ತಿಗೂ ಸುಖ, ಶಾಂತಿ, ಸಮೃದ್ಧಿಯು ನೆಲೆಸುತ್ತದೆ ಮತ್ತು ಮನೆಯ ಜನರೆಲ್ಲ ಕಷ್ಟ ತೊಂದರೆಗಳಿಂದ ದೂರ ಇರ್ತಾರೆ. ಆ ಎಲ್ಲ ನಿಯಮಗಳಲ್ಲಿ ಎಲ್ಲಕ್ಕಿಂತ ದೊಡ್ಡದಾಗಿರುವ ನಿಯಮ ಏನಿದೆ ಅಂದರೆ, ಮನೆಯ ಹೆಣ್ಣು ಮಕ್ಕಳು ಮುಂಜಾನೆ ಬೇಗನೆ ಎದ್ದು ಅಡುಗೆಯನ್ನು ರೆಡಿ ಮಾಡಬೇಕು. ಈ ರೀತಿ ಯಾಕೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಹಾಗಾದರೆ ಬನ್ನಿ, ಒಂದು ಕಥೆಯ ಮೂಲಕ ಈ ವಿಷಯವನ್ನು ನಿಮಗೆ ತಿಳಿಸ್ತೀವಿ. ತುಂಬ ದಿನಗಳ ಹಿಂದೆ ಒಂದು ಊರಿನಲ್ಲಿ ರಮೇಶ ಹೆಸರಿನ ಒಬ್ಬ ವ್ಯಕ್ತಿ ಇರುತ್ತಿದ್ದ. ಆತ ತುಂಬಾ ಬುದ್ಧಿವಂತ ಮತ್ತು ಒಳ್ಳೆಯ ಕುಂಬಾರನೂ ಆಗಿದ್ದ. ಈತ ಮಣ್ಣಿನಿಂದ ತುಂಬಾ ಸುಂದರವಾದ ಪಾತ್ರೆಗಳು, ಗೊಂಬೆಗಳನ್ನು ಇತ್ಯಾದಿ ವಸ್ತುಗಳನ್ನು ತಯಾರಿಸುತ್ತಿದ್ದ. ಅದನ್ನು ಕಂಡು ಜನರು ಅಚ್ಚರಿ ಪಡುತ್ತಿದ್ದರು. ಆತನು ತಯಾರಿಸಿದಂಥ ವಸ್ತುಗಳನ್ನು ಖರೀದಿ ಮಾಡಲು ಜನರು ದೂರದ ಪ್ರದೇಶಗಳಿಂದ ಬರುತ್ತಿದ್ದರು. ತನ್ನ ಕಲೆಯ ಮೂಲಕ ಆತ ತುಂಬ ಚೆನ್ನಾಗಿ ಹಣವನ್ನು ಗಳಿಸುತ್ತಿದ್ದ. ಈತ ತನಗೋಸ್ಕರ ಒಂದು ದೊಡ್ಡ ಮನೆ, ಬೇರೆ ಅನುಕೂಲಕರ ವಸ್ತುಗಳನ್ನು ಕೂಡ ನಿರ್ಮಿಸಿದ್ದ. ಆದರೆ ದುರ್ಭಾಗ್ಯವಶಾತ್ ತನ್ನ ತಂದೆ ತಾಯಿಯ ಮೃತ್ಯುವಿನ ನಂತರ ರಮೇಶನು ತನ್ನ ದೊಡ್ಡದಾಗಿರುವ ಮನೆಯಲ್ಲಿ ಒಂಟಿಯಾಗಿ ಜೀವನ ನಡೆಸುತ್ತಿದ್ದ. ಈತನ ಚಿಕ್ಕಮ್ಮನಿಗೆ ಈತನ ಒಂಟಿತನವನ್ನು ನೋಡಲು ಸಾಧ್ಯವಾಗಲಿಲ್ಲ. ಇವರು ತಮ್ಮ ಸಂಬಂಧಿಕರಲ್ಲಿ ಒಂದು ಸುಂದರವಾದ ಕನ್ಯೆಯನ್ನು ನೋಡಿ ಈತನೊಂದಿಗೆ ಮದುವೆ ಮಾಡಿಸಿದ್ದರು. ಆಕೆಯ ಹೆಸರು ಶಾಂತಿ. ಈ ಶಾಂತಿಯು ನೋಡಲು ತುಂಬಾ ಸುಂದರವಾಗಿದ್ದಳು, ಆದರೆ ತುಂಬ ಆಲಸಿ ಆಗಿದ್ದಳು. ಯಾವುದೇ ಕೆಲಸ ಕಾರ್ಯ ಮಾಡಲು ಆಕೆಗೆ ಮನಸ್ಸಾಗುತ್ತಿರಲಿಲ್ಲ. ಈಕೆಗೆ ನಿದ್ರೆ ಅಂದರೆ ತುಂಬಾ ಇಷ್ಟ ಆಗುತ್ತಿತ್ತು. ಆದರೆ ರಮೇಶನಿಗೆ ಪ್ರತಿದಿನ ಮುಂಜಾನೆ ಬೇಗನೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ತನ್ನ ಕೆಲಸಗಳನ್ನು ಪ್ರಾರಂಭ ಮಾಡುವ ಹವ್ಯಾಸ ಇತ್ತು. ಆದರೆ ಶಾಂತಿಯು ಮುಂಜಾನೆ ತಡವಾಗಿ ಎದ್ದೇಳುತ್ತಿದ್ದಳು. ಸ್ವಲ್ಪ ಕೆಲಸ ಮಾಡಿದ ಹಾಗೆ ಮರಳಿ ಮಲಗುತ್ತಿದ್ದಳು. ಆಲಸಿತನದ ಕಾರಣದಿಂದಾಗಿ ಸಾಯಂಕಾಲದ ತನಕ ಆಕೆ ನಿದ್ರೆಯನ್ನೇ ಮಾಡುತ್ತಿದ್ದಳು. ಆಲಸಿತನದಲ್ಲಿಯೇ ಅಡುಗೆಯನ್ನು ರೆಡಿ ಮಾಡುತ್ತಿದ್ದಳು. ಮನೆಯಲ್ಲಂತೂ ಮೊದಲಿನ ರೀತಿ ಸ್ವಚ್ಛತೆಯಂತೂ ಇರಲಿಲ್ಲ. ರಮೇಶನಿಗೆ ಸಮಯಕ್ಕೆ ಸರಿಯಾಗಿ ಊಟ ಕೂಡ ಸಿಗುತ್ತಿರಲಿಲ್ಲ. ಮನೆಯಲ್ಲಿ ಹಿರಿಯರಂತ ಯಾರೂ ಸಹ ಇರಲಿಲ್ಲ. ಒಂದು ವೇಳೆ ಇದ್ದಿದ್ದರೆ ಶಾಂತಿಗೆ ಬೈದು ಬುದ್ಧಿ ಹೇಳುತ್ತಿದ್ದರು. ಮದುವೆಯಾದ ಕೆಲವು ತಿಂಗಳಿನ ತನಕ ರಮೇಶನಂತೂ ಎಲ್ಲವನ್ನ ಸಹಿಸಿಕೊಂಡ. ಆದರೆ ಈಗ ಆತನಿಗೆ ಈ ರೀತಿ ಅನಿಸಲು ಶುರುವಾಯಿತು, ಕೇವಲ ಒಂಟಿಯಾಗಿ ಕುಂಬಾರನಾಗಿ ಇರುವುದೇ ಶ್ರೇಷ್ಠ ಅಂತ. ಯಾಕಂದರೆ ಮೊದಲು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕಂತೂ ಹೋಗುತ್ತಿದ್ದ, ಮನೆ ಸ್ವಚ್ಛವಾಗಿ ಇರುತ್ತಿತ್ತು, ತನ್ನ ಕೈಗಳಿಂದ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡಿ ತಿನ್ನುತ್ತಿದ್ದ. ಇಲ್ಲಂತೂ ಮಧ್ಯಾಹ್ನ ಆದರೂ ಅಡುಗೆನೇ ತಯಾರಾಗುತ್ತಿರಲಿಲ್ಲ. ಈಗ ಶಾಂತಿಯ ವ್ಯವಹಾರವನ್ನು ಕಂಡು ಆತನಿಗೆ ಕೋಪ ಬರಲು ಶುರುವಾಗಿತ್ತು. ಆದರೆ ಹೇಗಾದರೂ ಸಂಸಾರವನ್ನು ನಡೆಸಬೇಕಾಗಿತ್ತು. ಹಾಗಾಗಿ ಸುಮ್ಮನೆ ಆತ ಜೀವನ ನಡೆಸುತ್ತಿದ್ದ. ಶಾಂತಿಗೆ ಆತನು ತುಂಬಾ ಮೃದುವಾಗಿ ಬೈದು ತಿಳಿ ಹೇಳಲು ಪ್ರಯತ್ನ ಕೂಡ ಮಾಡಿದ. ಆದರೆ ಶಾಂತಿಯು ಸುಧಾರಿಸಲು ಮುಂದೆ ಬರಲಿಲ್ಲ. ನಿಧಾನವಾಗಿ ರಮೇಶನ ತಾಳ್ಮೆ ಕೂಡ ಕಡಿಮೆಯಾಗುತ್ತಾ ಹೋಗುತ್ತಿತ್ತು. ಈತ ಸಿಟ್ಟಿನಲ್ಲಿ ಇರಲು ಪ್ರಾರಂಭ ಮಾಡಿದನು. ಸಮಯಕ್ಕೆ ಸರಿಯಾಗಿ ಊಟ ಸಿಗದ ಕಾರಣ ಆತ ತಡವಾಗಿ ಕೆಲಸಕ್ಕೆ ಹೋಗುತ್ತಿದ್ದ, ಉಪವಾಸದಿಂದ ಹೋಗುತ್ತಿದ್ದ. ದಿನವಿಡೀ ಹಸಿದ ಹೊಟ್ಟೆಯಿಂದ ಆತ ಸಿಟ್ಟಿನಲ್ಲಿ ಕಿರಿಕಿರಿ ಉಂಟು ಮಾಡಿಕೊಳ್ಳುತ್ತಿದ್ದ. ಈ ಎಲ್ಲ ವಿಷಯಗಳ ಕೆಟ್ಟ ಪ್ರಭಾವ ಆತನ ಕೆಲಸ ಕಾರ್ಯದ ಮೇಲೆ ಬೀಳುತ್ತಿತ್ತು. ಮೊದಲಿನ ರೀತಿ ಆತನ ಕೆಲಸ ಕಾರ್ಯಗಳು ನಡೆಯುತ್ತಿರಲಿಲ್ಲ. ಆದಾಯ ಕಡಿಮೆಯಾಗುತ್ತಾ ಅದು ಎಷ್ಟು ಕಡಿಮೆ ಆಯ್ತಂದ್ರೆ ಆತ ಕಷ್ಟದಿಂದ ಜೀವನ ನಡೆಸುತ್ತಿದ್ದ. ಹಣದ ಕೊರತೆಯಿಂದಾಗಿ ರಮೇಶ ಮತ್ತು ಶಾಂತಿಯ ನಡುವೆ ಜಗಳ ಆಗುತ್ತಿತ್ತು. ಇದರಿಂದ ಇಬ್ಬರೂ ಚಿಂತೆಗೀಡಾಗಿದ್ದರು. ಈ ವಿಷಯವನ್ನು ಯಾರೋ ಒಬ್ಬರು ರಮೇಶನ ಚಿಕ್ಕಮ್ಮನಿಗೆ ತಿಳಿಸುತ್ತಾರೆ. ಆಗ ಅವರು ಆತನ ಮನೆಗೆ ಬರುತ್ತಾರೆ. ರಮೇಶನ ಮನೆಯ ಸ್ಥಿತಿಯನ್ನು ಕಂಡ
ಆತನ ಚಿಕ್ಕಮ್ಮನಿಗೆ ಆತನ ಪರಿಸ್ಥಿತಿ ಅರ್ಥ ಆಯಿತು. ರಮೇಶನ ಚಿಕ್ಕಮ್ಮನ ಮುಂದೆ ಅವರಿಬ್ಬರು ತಲೆ ಕೆಳಗು ಮಾಡಿ ನಿಂತರು. ಯಾಕಂದರೆ ಹಣದ ಕೊರತೆಯಿಂದ ಸರಿಯಾಗಿ ಅವರಿಗೆ ಅತಿಥಿ ಸತ್ಕಾರ ಮಾಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಒಂಟಿಯಾಗಿದ್ದಾಗ ರಮೇಶನ ಚಿಕ್ಕಮ್ಮನಿಗೆ ಶಾಂತಿಯು ರಮೇಶನ ಬಗ್ಗೆ ದೂರನ್ನು ಕೊಡುತ್ತಾಳೆ. ರಮೇಶನು ತನ್ನ ಮೇಲೆ ಕಾಳಜಿ ವಹಿಸೋದಿಲ್ಲ, ಪ್ರೀತಿ ಮಾಡೋದಿಲ್ಲ, ದಿನವಿಡೀ ಜಗಳವಾಡುತ್ತಾನಂತೆ ಹೇಳುತ್ತಾಳೆ. ಚಿಕ್ಕಮ್ಮ ಶಾಂತಿಯ ಮಾತನ್ನು ಗಮನವಿಟ್ಟು ಕೇಳುತ್ತಾಳೆ. ಇಲ್ಲಿ ತಪ್ಪು ಯಾರದಂತ ಅವರ ಚಿಕ್ಕಮ್ಮನಿಗೆ ಗೊತ್ತಿತ್ತು. ಇವರು ಶಾಂತಿಗೆ ಸರಿಯಾದ ದಾರಿಯನ್ನು ತೋರಿಸಲು ಯೋಚನೆ ಮಾಡ್ತಾರೆ. ಮಾರನೇ ದಿನ ಆರಾಮವಾಗಿ ಮಲಗಿಕೊಂಡಿರುವಂಥ ಶಾಂತಿಯನ್ನು ಬೇಗನೆ ಎಬ್ಬಿಸುತ್ತಾರೆ. ಮನೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಲು ಹೇಳುತ್ತಾರೆ. ರಮೇಶನ ಚಿಕ್ಕಮ್ಮನ ಭಯದಿಂದ ಶಾಂತಿಯು ಬೇಗನೆ ಎದ್ದು ತನ್ನ ಕೆಲಸ ಕಾರ್ಯಗಳನ್ನು ಮಾಡಲು ಮುಂದಾಗುತ್ತಾಳೆ. ಈಕೆಗೆ ಅವರು ಸಹಾಯವನ್ನು ಸಹ ಮಾಡುತ್ತಾರೆ. ಇದರಿಂದ ಮನೆ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತದೆ. ಶಾಂತಿಗೆ ಈಗ ತುಂಬ ಬೇಗನೆ ಸ್ನಾನ ಮಾಡಿ ರೆಡಿಯಾಗಲು ಹೇಳುತ್ತಾರೆ. ಇವರ ಮಾತನ್ನು ಕೇಳಿದ ಶಾಂತಿಯು ಬೇಗನೆ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬರುತ್ತಾಳೆ. ಈಗ ರಮೇಶನ ಚಿಕ್ಕಮ್ಮ ಆಕೆಗೆ ನೈವೇದ್ಯವನ್ನು ತಯಾರಿಸಿ ಭಗವಂತನಿಗೆ ನೈವೇದ್ಯವನ್ನು ತೋರಿಸಲು ಹೇಳುತ್ತಾರೆ. ಈಗ ಶಾಂತಿಯು ಅವರ ಮಾತಿನ ರೀತಿಯೇ ಮಾಡುತ್ತಾಳೆ. ಹೊಳೆಯುತ್ತಿರುವಂಥ ಮನೆಯ ತುಂಬ ನೈವೇದ್ಯ, ಧೂಪ ಮತ್ತು ದೀಪದ ಸುಗಂಧ ಹರಡುತ್ತದೆ. ಇಲ್ಲಿ ತಾನಾಗಿಯೇ ಮನೆಯ ವಾತಾವರಣ ಸುಂದರವಾಗಿ ಬದಲಾಗುತ್ತದೆ. ಪೂಜೆ ಮಾಡಿದ ನಂತರ ಶಾಂತಿಗೂ ಕೂಡ ತುಂಬಾ ಒಳ್ಳೆಯ ಅನುಭವ ಆಗ್ತಾ ಇತ್ತು. ಆಕೆಯ ಆಲಸ್ಯತನ ಕ್ಷಣ ಮಾತ್ರದಲ್ಲಿ ನಾಶವಾಯಿತು. ಈಕೆ ಖುಷಿಯಿಂದ ಬೇಗನೆ ಅಡುಗೆ ಮಾಡಲು ಮುಂದಾಗುತ್ತಾಳೆ. ರಮೇಶನು ಎದ್ದೇಳುವ ಮುನ್ನವೇ ಮನೆಯಲ್ಲಿ ಒಳ್ಳೆಯ ಆಹಾರವನ್ನು ರೆಡಿ ಮಾಡುತ್ತಾಳೆ. ಪ್ರತಿದಿನ ಏಳುವ ಸಮಯಕ್ಕೆ ರಮೇಶನು ಎದ್ದು ಮನೆಯನ್ನು ನೋಡಿ ತುಂಬಾ ಖುಷಿ ಪಡುತ್ತಾನೆ. ಆತನು ಕೂಡ ಬೇಗನೆ ಸ್ನಾನ ಮಾಡಿ ಭಗವಂತನಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡುತ್ತಾನೆ. ಅಡುಗೆ ಮನೆಯಿಂದ ಬರುತ್ತಿರುವಂಥ ಪರಿಮಳದಿಂದ ಈತನ ಹಸಿವು ಎದ್ದೇಳುತ್ತದೆ. ಯಾವಾಗ ಶಾಂತಿಯು ಮಗುಳ್ನಗುತ್ತಾ ಆತನ ಮುಂದೆ ಊಟದ ತಟ್ಟೆಯನ್ನು ತರುತ್ತಾಳೋ ಆಗ ಅದನ್ನು ಕಂಡು ರಮೇಶನು ಅಚ್ಚರಿಗೆ ಒಳಗಾಗುತ್ತಾನೆ. ಆತ ತನ್ನ ಚಿಕ್ಕಮ್ಮನತ್ತ ನೋಡಿದ ಆಕೆ ಕೂಡ ನಗುತ್ತಿದ್ದಳು. ರಮೇಶನಿಗೆ ಎಲ್ಲವೂ ಅರ್ಥ ಆಗುತ್ತದೆ. ರಮೇಶನು ತುಂಬಾ ಖುಷಿಯಿಂದ ಸಮಾಧಾನದಿಂದ ಊಟವನ್ನು ಮಾಡಿದ ನಂತರ ಶಾಂತಿಯನ್ನು ತುಂಬಾ ಪ್ರೀತಿಯಿಂದ ನೋಡುತ್ತಾನೆ. ರಮೇಶನ ಕಣ್ಣುಗಳಲ್ಲಿ ತನ್ನ ಮೇಲೆ ಇದ್ದ ಪ್ರೀತಿಯನ್ನು ಕಂಡ ಶಾಂತಿಗೆ ಎಲ್ಲವೂ ಅರ್ಥ ಆಗುತ್ತದೆ. ಮದುವೆಯಾದಾಗಿಂದ ಮೊದಲ ಬಾರಿಗೆ ರಮೇಶನು ಹೊಟ್ಟೆ ತುಂಬ ಊಟ ಮಾಡಿ ಆಚೆ ಹೋಗಿದ್ದ. ಒಳ್ಳೆಯ ಆಹಾರ ಸೇವನೆ ಮಾಡಿದ ಕಾರಣದಿಂದಾಗಿ ದಿನವಿಡೀ ಆತ ಕುತೂಹಲದಿಂದ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿದ. ಇದರಿಂದ ಆತನಿಗೆ ಆ ದಿನ ಒಳ್ಳೆಯ ಆದಾಯ ಕೂಡ ಆಯಿತು. ಸಾಯಂಕಾಲ ಆತ ಖುಷಿಯಿಂದ ಮರಳಿ ಮನೆಗೆ ಬರುತ್ತಾನೆ. ಶಾಂತಿಗೆ ಈಗ ತನ್ನ ತಪ್ಪಿನ ಅರಿವಾಯಿತು. ತನ್ನ ಚಿಕ್ಕ ಅತ್ತೆ ಹೇಳಿದಂತೆಯೇ ಆಕೆ ಪ್ರತಿದಿನ ಮಾಡಲು ಶುರು ಮಾಡುತ್ತಾಳೆ. ಮುಂಜಾನೆ ಬೇಗನೆ ಎದ್ದು ಆಹಾರವನ್ನು ತಯಾರಿಸುವುದರಿಂದ ರಮೇಶನು ಯಾವತ್ತಿಗೂ ಹಸಿದ ಹೊಟ್ಟೆಯಲ್ಲಿ ಕೆಲಸಕ್ಕೆ ಹೋಗಲಿಲ್ಲ. ಸಮಯಕ್ಕೆ ಸರಿಯಾಗಿ ಊಟ ಮಾಡೋದ್ರಿಂದ ಆತನ ಹಸಿವು ದೂರ ಆಯಿತು. ಆತ ಮೊದಲಿನ ರೀತಿ ಕೆಲಸ ಕಾರ್ಯಗಳಲ್ಲಿ ಗಮನ ಹರಿಸಿದ. ಆತನ ಮನೆಗೆ ಮರಳಿ ಸುಖ ಸಮೃದ್ಧಿಯೂ ಬರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಬೇಗನೆ ಅಡುಗೆಯನ್ನು ರೆಡಿ ಮಾಡಿದ್ರೆ ಏನೆಲ್ಲ ಲಾಭಗಳು ಸಿಗುತ್ತವೆ ಅನ್ನೋದನ್ನು ನೀವು ತಿಳಿದುಕೊಂಡ್ರಿ. ಇದೇ ಒಂದು ಕಾರಣದಿಂದಾಗಿ ಅಡುಗೆ ಮನೆಯಲ್ಲಿ ಕುಟುಂಬದವರ ಅದೃಷ್ಟ ಇರುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬ ಸ್ತ್ರೀ ಮನೆಯನ್ನು ಹೇಗೆ ನೋಡಿಕೊಳ್ಳುತ್ತಾಳೆ ಇದರ ಮೇಲೆ ಇಡೀ ಕುಟುಂಬದ ಅದೃಷ್ಟ ಇರುತ್ತದೆ. ಒಂದು ವೇಳೆ ಸ್ತ್ರೀ ಏನಾದರೂ ತಡವಾಗಿ ಎದ್ದು ತಡವಾಗಿ ಆಹಾರವನ್ನು ತಯಾರಿಸಿದ್ರೆ ಇದರ ನಕಾರಾತ್ಮಕ ಪ್ರಭಾವ ಆ ಮನೆಯಲ್ಲಿರುವಂಥ ಜನರ ಮೇಲೆ ಬೀಳುತ್ತದೆ. ಮನೆಯನ್ನು ಎಷ್ಟು ಸ್ವಚ್ಛ ಮತ್ತು ಸುಂದರವಾಗಿ ಇಡಲಾಗುತ್ತದೆಯೋ ಅಷ್ಟೇ ಮನೆಯಲ್ಲಿ ಸಂತೋಷಗಳು ಹೆಚ್ಚುತ್ತವೆ. ಹಾಗಾಗಿ ಮಹಿಳೆಯರು ಯಾವತ್ತಿಗೂ ತಮ್ಮ ಮನೆಯನ್ನು ಸ್ವಚ್ಛವಾಗಿ ಇಡಬೇಕು. ಅಡುಗೆಯನ್ನು ಮುಂಜಾನೆ ಬೇಗನೆ ಮಾಡಬೇಕು. ತಡವಾಗಿ ತಯಾರಿಸಿದ ಆಹಾರದ ಮೇಲೆ ಅಶುಭ ಶಕ್ತಿಗಳು ಆವರಿಸಿಕೊಳ್ಳುತ್ತವೆ. ಶಾಸ್ತ್ರಗಳಲ್ಲಿ ಸ್ವಚ್ಛವಾಗಿ ಹೇಳಿದ್ದಾರೆ, ತಡವಾಗಿ ತಯಾರಿಸಿದ ಆಹಾರದ ಮೇಲೆ ಪ್ರೇತಗಳಾಗಲಿ ಅನಿಷ್ಟ ಶಕ್ತಿಗಳು ಆವರಿಸಿಕೊಳ್ಳುತ್ತವೆ. ಇಂಥ ಆಹಾರದ ಸೇವನೆ ಮಾಡಿದ್ರೆ ಆ ವ್ಯಕ್ತಿಗೆ ಅಧೋಗತಿ ಆಗುತ್ತದೆ. ಮನೆಯಲ್ಲಿ ದರಿದ್ರತೆ ಆವರಿಸುತ್ತದೆ, ಜಗಳಗಳು ಆಗುತ್ತವೆ. ಹಾಗಾಗಿ ಈ ರೀತಿ ಹೇಳಲಾಗುತ್ತದೆ, ಎಷ್ಟು ಬೇಗನೆ ಮನೆಯಲ್ಲಿ ಅಡುಗೆಯನ್ನು ತಯಾರಿಸುತ್ತಾರೋ ಅಷ್ಟೇ ಬೇಗನೆ ಮನೆಯ ಉದ್ಧಾರ ಆಗುತ್ತದೆ. ರಾತ್ರಿ ಯಾವತ್ತಿಗೂ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಡಬೇಕು. ಅಡುಗೆ ಮನೆಯಲ್ಲಿ ರಾತ್ರಿ ಯಾವತ್ತಿಗೂ ಎಂಜಲು ಪಾತ್ರೆಗಳನ್ನು ಇಡಬಾರದು. ಒಂದು ವೇಳೆ ರಾತ್ರಿ ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳಿದ್ದರೆ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಆವರಿಸಿಕೊಳ್ಳುತ್ತವೆ. ಸ್ನೇಹಿತರೆ, ಮನೆಯ ಪುರುಷರ ಭಾಗ್ಯವು ಮನೆಯ ಸ್ತ್ರೀಯರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಹಾಗಾಗಿ ಮನೆಯಲ್ಲಿರುವಂಥ ಸ್ತ್ರೀಯರಿಗೆ ಯಾವತ್ತಿಗೂ ಗೌರವ ಕೊಡಿ. ಯಾರ ಮನೆಯಲ್ಲಿ ಮಹಿಳೆಯರಿಗೆ ಅವಮಾನ ಮಾಡಲಾಗುತ್ತದೆಯೋ ಆ ಮನೆಯಲ್ಲಿ ಯಾವತ್ತಿಗೂ
ತಾಯಿ ಲಕ್ಷ್ಮೀದೇವಿ ಪ್ರವೇಶ ಮಾಡೋದಿಲ್ಲ. ಜೊತೆಗೆ ಸ್ತ್ರೀಯರು ಕೂಡ ತಮ್ಮ ಮಾನ ಮರ್ಯಾದೆ ಬಗ್ಗೆ ಕಾಳಜಿ ವಹಿಸಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಕಾಮೆಂಟ್ ಹಾಕಿರಿ. ಧನ್ಯವಾದಗಳು.